ವಿಜಯಪುರ ನಗರದಲ್ಲಿ ನ್ಯಾಯವಾದಿ ಸಂಘದಿಂದ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜಾಫರ್ ಅಂಗಡಿ ಮಾತನಾಡಿ, ವಿಜಯಪುರ ಬಾರ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ನ್ಯಾಯವಾದಿ ಸಂಘದಿಂದ ಎರಡನೇ ಬಾರಿಗೆ ಹೊನಲು ಬೆಳಕಿನ ನ್ಯಾಯವಾದಿಗಳ ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ 7ನೇ ತಾರೀಕಿನಿಂದ 11ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಒಟ್ಟು 30 ತಂಡಗಳು ಇದರಲ್ಲಿ ಭಾಗವಹಿಸಿದ್ದು, ಈ ಟೂರ್ನಿಯಲ್ಲಿ 5 ದಿನದ ಪಂದ್ಯ ನಡೆಯಲಿರುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ವಿಜಯಪುರ ಬಾರ್ ಅಸೋಸಿಯೇಷನ್ ವತಿಯಿಂದ ಸ್ಟೇಟ್ ಲೆವೆಲ್ ಅಡ್ವೊಕೇಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಡೇ ಆ್ಯಂಡ್ ನೈಟ್ ಮ್ಯಾಚಸ್ 7, 8, 9, 10, 11 ಫೆಬ್ರವರಿ 2024ರಂದು ಜರುಗಲಿರುವ ರಾಜ್ಯದ ಒಟ್ಟು 30 ತಂಡಗಳನ್ನು ಭಾಗವಹಿಸಲಿದ್ದು, ಈ ಟೂರ್ನಿಯಲ್ಲಿ 5 ದಿನದ ಪಂದ್ಯವನ್ನು ನಡೆಯಲಿದೆ ಮತ್ತು ಈ ಟೂರ್ನಿಗೆ ಸಹಕಾರ ನೀಡಿದ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಎಸ್ ಡೋಂಗರ್ಗಾಂವ್ ಸರ್ ಅವರು ಇವರು ಲಾಜಿನ ವ್ಯವಸ್ಥೆಯನ್ನು ಪ್ರತಿದಿನ ಅಂತೆ 5 ದಿವಸವರೆಗೂ ಕೂಡ ಅಕಮೆಂಡೇಶನ್ 5 ದಿವಸ ನಮ್ಮ ಎಸ್ ಡೋಂಗರ್ಗಾಂವ್ ಸರ್ ಅವರು ಕೊಟ್ಟಿದ್ದಾರೆ. ಎರಡನೇದಾಗಿ ಊಟದ ವ್ಯವಸ್ಥೆ 5 ದಿವಸ ಸತತವಾಗಿ 5 ದಿವಸ ಊಟದ ವ್ಯವಸ್ಥೆಯನ್ನು ನಮ್ಮ ಅಬ್ದುಲ್ ಪೀರಾ ಜಮಖಂಡಿ ಅವರು ಕಾಂಗ್ರೆಸ್ ಮುಖಂಡರು 5 ದಿವಸವರೆಗೆ ಅವರು ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅದೇ ತರನಾಗಿ ವಿನೋದ್ ವ್ಯಾಸ್ ಕೆಪಿಸಿಸಿ ಸಂಯೋಜಕರು ಅವರು ಕೂಡ ಈ ಟೂರ್ನಿಗೆ 500 ಮೊಮೆಂಟೋಗಳನ್ನು 30 ಟೀಮಿನ ಮೊಮೆಂಟೋಗಳನ್ನು ಅವರು ನಮ್ಮ ಸಂಘದ ಅವರ ವತಿಯಿಂದ ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ. ಮತ್ತು MS ಪಾಟೀಲ್ ಗಣಿಹಾರ್ ಅವರು ಕೂಡ ನಮ್ಮ ಈ ಫ್ಲೆಕ್ಸ್ಗಳನ್ನಾಗಲಿ ಬ್ಯಾನರ್ಗಳನ್ನಾಗಲಿ ಅದರ ವ್ಯವಸ್ಥೆಯನ್ನು MS ಪಾಟೀಲ್ ಗಣಿಯಾರ್ ಅವರು ಕೂಡ ಒದಗಿಸಿದ್ದಾರೆ. ಮತ್ತು ಚಾಗ್ ಶೆಟ್ಟಿ ಅವರು ಇದು ಲೈವ್ ಕೊಡಬೇಕಾಗ್ತದೆ, ಎಲ್ಲಾನು ಲೈವ್ ಅಂದ್ರೆ ಯೂಟ್ಯೂಬ್ ಮತ್ತು ಕ್ರಿಕ್ ಹೀರೋಸ್ ಎಲ್ಲದಕ್ಕೂ ಕೂಡ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಬಾರ್ ಸಂಘದ ಅಧ್ಯಕ್ಷರಾದಂತಹ ಚಾಗ್ ಶೆಟ್ಟಿ ಅವರು ಕೂಡ ಈ ಯೂಟ್ಯೂಬ್ಗೆ 1.5 ಲಕ್ಷ 2 ಲಕ್ಷ ಖರ್ಚಾಗ್ಬೋದು. ಅದಕ್ಕಾದರೂ ಕೂಡ ಅವರು ನಮ್ಮ ಚಾಗ್ ಶೆಟ್ಟಿ ಸರ್ ಅವರು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಬಯಸುತ್ತೇನೆ. ಅದೇ ತರನಾಗಿ ಈ ಫೋಟೋಗ್ರಾಫಿ ಆಗಲಿ ಸಜ್ಜಾದಿಪುರ್ ಮುಷರೀಫ್ ಮತ್ತು ವೀರೇಶ್ ಹಿರೇಮಠ್ ಅವರು ಕೂಡ ಈ ಫೋಟೋಗ್ರಾಫಿಗೆ 1 ಲಕ್ಷವರೆಗೆ ವೆಚ್ಚ ಆಗ್ಬೋದು. ಅವರು 3-4 ಜನ ಕೂಡಿ ಅವರು ಅದಕ್ಕೆ ನಮ್ಮ ಸಹಕಾರವನ್ನು ನೀಡಿದ್ದಾರೆ. ಈಗ ನಾಳೆ 7/2/2024ರಂದು ನಮ್ಮ ಉದ್ಘಾಟನಾ ಸಮಾರಂಭವನ್ನು ಜರುಗಲಿದೆ. ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಶಿವಾಜಿ ನಲ್ವಡೆ ಜಿಲ್ಲಾ ನ್ಯಾಯಾಧೀಶರು ಅವರು ಕೂಡ ಬರಲಿದ್ದಾರೆ. ಸುನಿಲ್ ಗೌಡ್ ಬಿ ಪಾಟೀಲ್ MLC ಅವರು ಕೂಡ ಈ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಡೆಪ್ಯೂಟಿ ಕಮಿಷನರ್ ವಿಜಯಪುರ್ ಭೂಬಾಲನ್ ಸರ್ ಇವರು ಕೂಡ ಈ ಪಂದ್ಯಕ್ಕೆ ಉದ್ಘಾಟನೆಗೆ ಬರಲಿದ್ದಾರೆ. ಮತ್ತು ರಿಷಿಕೇಶ್ ಸೋನೆವಾಲೆ ಸೂಪರಿಂಟೆಂಡೆಂಟ್ ಪೊಲೀಸ್ ಆಫ್ ವಿಜಯಪುರ್ ಇವರು ಕೂಡ ಉದ್ಘಾಟನೆಗೆ ಭಾಗವಹಿಸಿದ್ದು, ಅರುಣ್ ಮಾಚಪ್ಪನವರು ಉದ್ಯಮಿದಾರರು ವಿಜಯಪುರ ಅವರು ಕೂಡ ಈ ಪಂದ್ಯಕ್ಕೆ ಉದ್ಘಾಟನೆಗೆ ಆಗಮಿಸಿದ್ದು. ಎರಡನೇದಾಗಿ ಮತ್ತೆ ನಮ್ಮ ಕ್ರಿಕೆಟ್ ಕಮಿಟಿಯ ಅಧ್ಯಕ್ಷರು ಡೋಂಗರ್ಗಾಂವ್ ಸರ್ ಎಸ್ ಡೋಂಗರ್ಗಾಂವ್ ಸರ್ ಅವರು ಕೂಡ ಗೆಸ್ಟ್ ಆಗಿದ್ದಾರೆ. ಕ್ರಿಕೆಟ್ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರು ಅವರು ಕೂಡ ನಮ್ಮ ಸುರಗಾಂವ್ ಸರ್ ಅವರು ಕೂಡ ಈ ಉದ್ಘಾಟನಾ ಸಮಾರಂಭಕ್ಕೆ ಇದ್ದಾರೆ. ಇದೇ ತರನಾಗಿ ಪ್ರತಿದಿನವಾಗಿ 5 ದಿನವರೆಗೆ ನಮ್ಮ ಟೂರ್ನಮೆಂಟ್ಗಳನ್ನು 6:30 PM 6:30 ಸಮಯಕ್ಕೆ 6:30 ಕಾಲ ಗಂಟೆಗೆ ಪ್ರತಿದಿನ ನಮ್ಮ ಕಾರ್ಯಕ್ರಮವನ್ನು ಜರುಗಲಿದೆ. ಫೈನಲ್ ಪಂದ್ಯಕ್ಕೆ ನಮ್ಮ ಶಿವಾಜಿ ನಲ್ವಡೆ ಮತ್ತು ನಮ್ಮ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ AS ಪಾಟೀಲ್ ಪಾಚಾಪುರಿ ಅವರು ಕೂಡ ಆಗಮಿಸುತ್ತಿದ್ದು, ಅದೇ ದಿವಸ ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಜರುಗಲಿದೆ. ನಮ್ಮ AS ಪಾಟೀಲ್ ಗ್ರೌಂಡ್ BLD ಮೈದಾನ AS ಪಾಟೀಲ್ ಗ್ರೌಂಡ್ನಲ್ಲಿ ಪ್ರತಿದಿನ ಡೇ ಆ್ಯಂಡ್ ನೈಟ್ ಲೈವ್ ಮ್ಯಾಚ್ ಅನ್ನು ಒದಗಿಸಿದ್ದೇವೆ. ಮುಂಜಾನೆ 8ರಿಂದ ಸಾಯಂಕಾಲ 12ರವರೆಗೆ ಈ ನಮ್ಮ ಟೂರ್ನಿಯನ್ನು ನಡೆಯುತ್ತಿದೆ. ಟೋಟಲ್ 30 ಟೀಮ್ಗಳ ಈ ರಾಜ್ಯದಾದ್ಯಂತ 30 ಟೀಮ್ಗಳನ್ನು ಭಾಗವಹಿಸಲಿದ್ದು, ದಿವಸಕ್ಕೆ ಫಸ್ಟ್ ಡೇ 7/2/2024ರಂದು 7 ಮ್ಯಾಚ್ ಜರುಗುತ್ತವೆ. ಸರ್, ವಿಜಯಪುರ ಅಥಣಿ
10 ಗಂಟೆಗೆ, ಹುನಗುಂದ ರೋಣ 11 ಗಂಟೆಗೆ, ಅತಣಿ ಗುಲ್ಬರ್ಗ 1 ಗಂಟೆಗೆ, ಸಿಂದಗಿ ಗುಲ್ಬರ್ಗ 2:30 ಗಂಟೆಗೆ, ವಿಜಯಪುರ ಟೈಗರ್ಸ್ ಗುಲ್ಬರ್ಗ ಬಿ ಟೀಮ್ 4 ಗಂಟೆಗೆ, ಹುನಗುಂದ ವಿಜಯಪುರ ಚಾಲೆಂಜರ್ಸ್ 7 ಗಂಟೆಗೆ. ಅದು ನಾವೇ ಸಂಯೋಜಕರು, ಆ ಟೀಮಿನ ಕ್ಯಾಪ್ಟನ್ ನಾವೇ. ಅದು ನಿಮ್ಗೆ ಎಲ್ಲರೂ ಕೂಡ ನಮ್ಮ ಹಾರ್ದಿಕ ಸ್ಪೆಷಲ್ ಆಗಿ ಸ್ವಾಗತವನ್ನು ನಾನು ನನ್ನ ಕಡೆಯಿಂದ ಕೋರುತ್ತೇನೆ. ಗದಗ ಮತ್ತು ಧಾರವಾಡ ಇದು 8 ಗಂಟೆಗೆ. ಮತ್ತು 2ನೇ ದಿವಸ 8/2/2024 ಪ್ರಥಮ 8 ಗಂಟೆಗೆ ಚಿತ್ರದುರ್ಗ, ರಾಯಚೂರು, ದಾವಣಗೆರೆ, ಬಳ್ಳಾರಿ, ಸಿಂದಗಿ, ಗೋಕಾಕ್, ದೊಡ್ಡಬಳ್ಳಾಪುರ, ಬೆಳಗಾವಿ, ಹುಬ್ಬಳ್ಳಿ, ಬಳ್ಳಾರಿ, ರಾಯಚೂರು, ವಿಜಯಪುರ ಚಾಲೆಂಜರ್ಸ್ ರೋಣ, ದೊಡ್ಡಬಳ್ಳಾಪುರ, ಧಾರವಾಡ, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಗೋಕಾಕ್. ಮತ್ತು 3ನೇ ದಿವಸ 9/2/2024 ಕೋಲಾರ, ಬಳ್ಳಾರಿ, ನೆಲಮಂಗಲ್, ಬೆಳಗಾವಿ, ದೇವನಹಳ್ಳಿ, ದಾವಣಗೆರೆ ಮತ್ತು ನೆಲಮಂಗಲ, ಹುಬ್ಬಳ್ಳಿ, ಮೈಸೂರು, ಚಿಕ್ಕಮಗಳೂರು, ಮಂಗಳೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದೇವನಹಳ್ಳಿ, ಹಾಸನ್, ಮಂಗಳೂರು, ಮಂಡ್ಯ, ಕೋಲಾರ, ದಾವಣಗೆರೆ. ಮತ್ತು 4ನೇ ದಿವಸ 10/2/2024 ಆ ದಿವಸ ಮೈಸೂರು ಮತ್ತು ಚಿಕ್ಕಮಗಳೂರು, ಮಂಡ್ಯ, ಬೆಂಗಳೂರು, ಹಾಸನ್, ದಾವಣಗೆರೆ ಈ ತರನಾಗಿ ಲೀಗ್ ಮ್ಯಾಚ್ ಅನ್ನು ಮುಕ್ತಾಯಗೊಳ್ಳುತ್ತದೆ. ಅದೇ ದಿವಸ 4th ಡೇ ಏನಪ್ಪ ಅಂದ್ರೆ ನಮ್ಮ ನಾಕ್ಔಟ್ ಮ್ಯಾಚ್ ನಡೆಯುತ್ತದೆ ಆ ದಿವಸ. ಇದೆಲ್ಲ ಯಾರ್ಯಾರು ಸೋತಿರ್ತಾರೆ ಅದರಾಗೆ ಒಂದು ಟೀಮ್ 3 ಗ್ರೂಪ್ ಮಾಡಿದ್ದೀವಿ ನಾವು. 3 ಗ್ರೂಪ್ನೊಳಗೆ ಯಾರು ಒಬ್ಬರು ಹೈಯೆಸ್ಟ್ ರನ್ನಿಂದ ಬರ್ತಾರ ಅವರಿಗೆ ಒಂದು ನಾಕ್ಔಟ್ಗೆ ಬರ್ತದೆ, 2 ಹೊರಗೆ ಹೋಗ್ಬಿಡ್ತಾವೆ. ಆ ದಿವಸ ಏನಪ್ಪ ಅಂದ್ರೆ 5 ಮ್ಯಾಚ್ ಇರ್ತಾವ ಆ ದಿವಸ. 5ನೇ ಕೊನೆಯದಾಗಿ ಫೈನಲ್ ಮ್ಯಾಚ್ ಏನದ 11/2/2024 ಫೈನಲ್ ಜರುಗಲಿದೆ. ಫೈನಲ್ ದಿವಸ 4 ಮ್ಯಾಚ್ ಇರುತ್ತದೆ. ಇದು ಸೆಮಿ ಫೈನಲ್ ಮತ್ತು ಸೋತ ಟೀಮ್ 2ಗಳನ್ನು ಆಡಿ ಅವು ಫೈನಲ್ಗೆ ಬರ್ಬೋದು. ಮತ್ತು ಫೈನಲ್ 1 ಟೀಮ್ ಟೋಟಲಿ 4 ಮ್ಯಾಚ್ ಅನ್ನು ಜರುಗುತ್ತವೆ ಆ ದಿವಸ. ಅದೇ ತರನಾಗಿ ನಮ್ಮ ಮುಕ್ತಾಯ ಸಮಾರಂಭವನ್ನು ಸಾಯಂಕಾಲ 7 ಗಂಟೆಗೆ ನಾವು ಮುಕ್ತಾಯ ಸಮಾರಂಭವನ್ನು ಇಟ್ಕೊಳ್ಳುತ್ತಿದ್ದೇವೆ. ತಾವು ಎಲ್ಲರೂ ಬಂದು ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ವಿಜಯಪುರ ಚಾಲೆಂಜರ್ಸ್ ಒಂದು ಟೀಮಿಗೆ ಪ್ರವೇಶ ಫೀ 15,000 ರೂಪಾಯಿ ಇದೆ. ಪ್ರತಿ ಟೀಮಿಗೆ 15,000 ರೂಪಾಯಿ ನಮಗೆ ಇದು ಇದೆ, ಪ್ರವೇಶ ಫ್ರೀ ಎಂಟ್ರಿ ಇದೆ. ಅವರಿಗೆ ಇದು ಟೋಟಲ್ 28 ಟೀಮ್ಗಳು ನಾವು ನಮ್ಮ ಪ್ರವೇಶ ಫೀಯನ್ನು ಒದಗಿಸಿ. ಮತ್ತು ವಿಜಯಪುರ 2 ಟೀಮ್ ಇದಾವೆ, ವಿಜಯಪುರ ಚಾಲೆಂಜರ್ಸ್ ಮತ್ತು ವಿಜಯಪುರ ಟೈಗರ್ಸ್ ಅಂತೇಳಿ. ವಿಜಯಪುರ ಚಾಲೆಂಜರ್ಸ್ದಲ್ಲಿ ಜಾಫರ್ ಅಂಗಡಿ ಆದ ನಾನು ಕ್ಯಾಪ್ಟನ್ ಆಗಿರುತ್ತೇನೆ. ಅದೇ ತರನಾಗಿ ವೈಸ್ ಕ್ಯಾಪ್ಟನ್ ಆಗಿ ಮಂಜು ಹುಣಸಾಳ್ ಅವರು ವೈಸ್ ಕ್ಯಾಪ್ಟನ್ ಆಗಿರುತ್ತಾರೆ. ಸುರೇಶ್ ಚೂರಿ ಮತ್ತು ವಿನಾಯಕ್ ನಾಯಕ್, ಮುನ್ನಾ ಬಿಜಾಪುರ್, ಮಂಜು ಹುಣಸಾಳ್, ಮಂಜು ರಜಪೂತ್, ಕೃಷ್ಣ ರಾಠೋಡ್, ಯಲ್ಲಪ್ಪ ಬಳಗಾನೂರ್, ವಿನಾಯಕ್ ಬಡಿಗೇರ್, ಜಾವೀದ್ ವಾಲಿಕರ್, ಅಬ್ದುಲ್ ಕೋರ್ಬೋ ಮತ್ತು ಶಾಂತು ಆಹೇರಿ ಈ ತರ ಪ್ರಥಮ ಟೀಮ್ ಆಗಿರ್ತದೆ. 2ನೇ ಟೀಮ್ ನಮ್ಮ ಡೋಂಗರ್ಗಾವ್ ಸರ್ ಅವರು ಹಳೆ ಆದಂತ ನಮ್ಮ ಪ್ರವೀಣ್ ಉಡೇದ ಅವರು ಕೂಡ ಈ ಟೀಮಿನ ಕ್ಯಾಪ್ಟನ್ ಆಗಿರುತ್ತಾರೆ. ಮತ್ತು 2ನೇದಾಗಿ ತಾಜುದ್ದೀನ್, ಆನಂದ್, ಅನ್ವರ್, ಬಸವರಾಜ್, ಧರ್ಮರಾಜ್ ಮತ್ತು ಶಾಹೀದ್, ನಿಂಗರಾಜ್, ಜಾಕೀರ್, ಸಂತೋಷ್, ರಾಹುಲ್, ಮಾಳಿಂಗ ಈ ತರ 2ನೇ ಟೀಮಿನ ಟೈಗರ್ಸ್ ಅನ್ನ ಕ್ಯಾಪ್ಟನ್ ಆಯ್ಕೆ ಮಾಡಿ ಅವರನ್ನು ಮುಗಿಸಿರ್ತಾರೆ. 12 ಓವರಿಂದ ಇರ್ತದೆ. ಫೈನಲ್ ಮ್ಯಾಚ್ 15 ಓವರ್ ಇರ್ತದೆ. ಅಲ್ಲ, ಫಾಸ್ಟ್ ಬಾಲೇ, ಸ್ಪೀಡ್ ಬಾಲೇ, ಅದೆಲ್ಲ ಫುಲ್ ಪಿಚ್ ಬಾಲೇ ಇರ್ತದೆ. ಫುಲ್ ಪಿಚ್ ಬಾಲ್ ಡೇ ಅಂಡ್ ನೈಟ್. ಅಂಪೈರ್ಸ್ ನಾವೆಲ್ಲ ಕ್ವಾಲಿಫೈಡ್ ಅಂಪೈರ್ಸ್ ತರಿಸಿದ್ದೇವೆ. ಅವರು ಕ್ವಾಲಿಫೈಡ್ ಅಂಪೈರ್ 4 ಜನ ಬಂದಿದ್ದಾರೆ. ಮತ್ತು ಕ್ವಾಲಿಫೈಡ್ ಸ್ಕೋರರ್ ಇದ್ದಾರೆ, ಅವರು 4 ಜನ ಇದ್ದಾರೆ. ಮತ್ತು ಕ್ವಾಲಿಫೈರ್ ನಮ್ಮ ಯೂಟ್ಯೂಬರ್ಸ್ ಕೂಡ ಸರ್ಟಿಫೈಡ್ ಇದ್ದವರೇ ಕರ್ಸಿವಿ. ಅವರಿಗೆ ಯೂಟ್ಯೂಬ್ ಯಾರು ಸರ್ಟಿಫೈಡ್ ಇಲ್ಲ, ಅವರು ಯೂಟ್ಯೂಬರ್ಗೆ ನಾವು ಕರೆದಿಲ್ಲ. ಹಿಂಗೆ ಎಲ್ಲರೂ ಕ್ವಾಲಿಫೈರ್ ಇದ್ದವರೇ ಕೂಡ ನಾವು ಸರ್ಟಿಫೈಡ್ ಅನ್ನು ಮಾಡಿಸಿ ಅವ್ರಿಗೆ ಕರ್ಸಿದ್ದೇವೆ ನಾವು ಎಲ್ಲರಿಗೆ. ಇನ್ನೂ ಒಂದು 2ನೇದೇನಪ್ಪ ಅಂದ್ರೆ ಯಾವ ಜಿಲ್ಲೆಯಿಂದ, ಪ್ರತಿ ಜಿಲ್ಲೆಯಿಂದ ನಾವು ಬರ್ತಾ ಇದ್ದಾವೆ ಅಂದರೆ ಆ ಜಿಲ್ಲೆಯಿಂದ ಅಧ್ಯಕ್ಷರ ಸಹಿಯನ್ನು ಪಡೆದುಕೊಂಡು ನಮ್ಮ ಟೀಮಿಗೆ ನಾವು ರಿಜಿಸ್ಟ್ರೇಷನ್ ಕೊಟ್ಟಿದ್ದೇವೆ. ID ಕಾರ್ಡ್, KBC ID ಕಾರ್ಡ್ ಇವೆಲ್ಲ ಇದ್ದರೂ ಕೂಡ ನಾವು ಪರ್ಮಿಷನ್ ಅನ್ನು ಅವ್ರಿಗೆ ನೀಡಿದ್ದೇವೆ. ನಾವು ಕೇರಳದಿಂದ ಗ್ರೌಂಡ್ ಅನ್ನು ಪಿಚ್ ಮಾಡ್ಲಿಕ್ಕೆ ಕೇರಳದಿಂದ ತರಿಸಿದ್ದೇವೆ. ಅವರಿಗೆ ಕನಿಷ್ಠ ಅಂದ್ರೆ 32,000 ರೂಪಾಯಿ. ಅದು ನಮ್ಮ ಕೇರಳ ಪಿಚ್ ಮಾಡಿಸ್ಲಿಕ್ಕೆ 32,000 ರೂಪಾಯಿ ಕೇರಳ ಪಿಚ್ ಆಗ್ಯದ. ಈಗ ಡೇ ಅಂಡ್ ನೈಟ್ ಸ್ಟಂಪ್ ಬರ್ತಾವ. ಅವು ಸ್ಟಂಪ್ ಏನದ 18,000 ರೂಪಾಯಿ ಕೊಟ್ಟು ಸ್ಟಂಪ್ ಮುಂಬೈದಿಂದ ತರಿಸಿದ್ದೆವು. ಮತ್ತೆ LED ಬಲ್ಬ್
LED ಬೌಂಡ್ರಿಗೆ ಏನದ LED ನಾವು ಎಲ್ಲ ಅದು LED ಇದು ಅಳವಡಿಸಿದ್ದೀವಿ ಬೌಂಡ್ರಿ 4 ಮತ್ತು ಬ್ಯಾನರ್ಸ್ಗಳು ಎಲ್ಲ ಪೂರಾ ಬೌಂಡ್ರಿ ಬ್ಯಾನರ್ಸ್ಗಳು ಅವ್ರ ಕಡೆಯಿಂದ ನಾವು ಒದಗಿಸಿದ್ದೇವೆ. ಅದು ಪ್ರಥಮವಾಗಿ ಹೇಳಬೇಕಾದ್ರೆ ನಾವು ಎಲ್ಲ ಇದು ಬಂದೋಬಸ್ತಿ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲಿ BLD ಅಸೋಸಿಯೇಷನ್ಗೆ ಹೋಗಿ ನಾವು ಪರ್ಮಿಷನ್ನು ಕೇಳಿದ್ದೇವೆ. ಆ ಪರ್ಮಿಷನ್ನು ಕೂಡ VC ಅವರು ನಮ್ಮ ಪರ್ಮಿಷನ್ ಒದಗಿಸಿದ್ದಾರೆ. ನಾವು ಕೇಳಿದೆವು ಮೊದಲ, ಇಲ್ಲಪ್ಪ ಡೇ ನೈಟ್ ಅಷ್ಟೇ ಆಗಂಗಿಲ್ಲ ಅಂತಂದ್ಬೇಕು. ಡೇ ನೈಟ್ನು ಕೂಡ ಅವರು ನಮಗೆ ಆಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವು ಎಲ್ಲ VC ಅವರಿಗೆ ಮತ್ತು ಎಲ್ಲ ರಿಜಿಸ್ಟ್ರಾರ್ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೂ ಮತ್ತು MB ಪಾಟೀಲ್ ಅವರಿಗೂ ಮತ್ತು ಸುನಿಲ್ ಗೌಡ್ ಸಾಹೇಬರಿಗೂ ಕೂಡ ಈ ಟೀಮ್ ಇದು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಬಯಸುತ್ತೇನೆ. ಇವತ್ತು ನಾವು ಬಿಜಾಪುರದಲ್ಲಿ ನಮ್ಮ ಬಿಜಾಪುರ ನ್ಯಾಯವಾದಿಗಳ ಸಂಘದಿಂದ ರಾಜ್ಯವ್ಯಾಪಿ ಎಲ್ಲ 30 ಜಿಲ್ಲಾ ಕೇಂದ್ರಗಳಿಂದ ಸುಮಾರು 30 ಟೀಮ್ಗಳು ಈ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ನಮ್ಮ BLD ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿದ್ದು ಇದು 5 ದಿನದ ಕಾರ್ಯಕ್ರಮವಾಗಿರುತ್ತದೆ. ದಿನಾಂಕ 7/2/2024ರಿಂದ 12ನೇ ತಾರೀಕು ತನಕ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದಿನಾಲು 11ನೇ ತಾರೀಕು ತನಕ ದಿನಾಲು ಕನಿಷ್ಠ 7ರಿಂದ 10 ಟೀಮ್ಗಳು ಈ ಮ್ಯಾಚ್ಗಳು ನಡೀತಾವೆ. ಮತ್ತು ಪ್ರತಿಯೊಂದು ಮ್ಯಾಚಿನ ವಿವರಣೆಗಳನ್ನು ಈ ರಾಜ್ಯವ್ಯಾಪಿ ನಾವು ಈ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಜಾಪುರ ನಮ್ಮ ಟೀಮು ಅತ್ಯುತ್ತಮ ಟೀಮ್ ಆಗಿದೆ. ನಾವು ಅವ್ರನ್ನ ಎಲ್ಲ ಜಿಲ್ಲೆಯಿಂದ ಕರೆಸಿಕೊಂಡು ಒಂದು ನ್ಯಾಯವಾದಿಗಳಲ್ಲಿ ಬೇರೆ ಬೇರೆ ಸಂಘದ ನ್ಯಾಯವಾದಿಗಳಲ್ಲಿ ಸೌಹಾರ್ದತೆ ಮನೋಭಾವನೆ ಬೆಳೆಯಬೇಕು, ಸಾಮರಸ್ಯ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಪ್ರತಿ ದಿವಸ ಇದನ್ನು ರಾಜ್ಯವ್ಯಾಪಿ ಬರುವಂಗ ನಮ್ಮ ಲಾಸ್ಟ್ ಪೇಜರಾಗಲಿ ಮತ್ತು ರಾಜ್ಯವ್ಯಾಪಿ ನಮಗೆ ಹೇಳೋದ್ರಿಂದ ಏನಾಗುತ್ತದೆ, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಸದ್ಯಕ್ಕೆ ಇದನ್ನು ನಾವು ಯೂಟ್ಯೂಬ್ ಚಾನಲ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ನಮಗೆ ಲೋಕಲ್ದಿಂದ ಲಾಸ್ಟ್ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಡೇ ಟು ಡೇ ನಮಗೆ ನಾವೇನು ಕ್ರಿಕೆಟ್ ಆಡಿಸ್ತಿದ್ದೀವಿ ಅದು ಮರುದಿವ್ಸ ಬರ್ತಾ ಇದ್ದೀವಿ. ಕಮ್ಯುನಿಕೇಷನ್ ಗ್ಯಾಪ್ ಆಗಿ ನಮಗೆ ಮತ್ತು ನಮ್ಮ ಮಾಧ್ಯಮಗಳಿಗೆ. ಅದಕ್ಕೆ ದಯವಿಟ್ಟು ಮಾಧ್ಯಮ ಮಿತ್ರರು ನಮ್ಮ ಸಹೋದರ ನ್ಯಾಯವಾದಿಗಳಲ್ಲಿ ಫೋನ್ ನಂಬರ್ ತೊಗೊಂಡು ಅವರಿಗೆ ಎವ್ರಿ ಡೇ ಇವತ್ತು ಎಷ್ಟು ಪಂದ್ಯಾವಳಿಗಳು ಆಡಿದ್ದು, ಆ ಪಂದ್ಯಾವಳಿ ರಿಸಲ್ಟ್ ಏನು ಬಂತು, ಯಾವ ಬಾರ್ ಅಸೋಸಿಯೇಷನ್ ಗೆದ್ದು ಯಾವ ಬಾರ್ ಅಸೋಸಿಯೇಷನ್ ಸೋತು ಅನ್ನೋದು ಒಂದು ವಿಷಯ ಬಂತಪ್ಪ ಅಂತಂದ್ರೆ ಎಲ್ಲ ರಾಜ್ಯವ್ಯಾಪಿ ನಮ್ಮ ಕ್ರಿಕೆಟ್ ಟೀಮಿನ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತು ನಾವು ಇದರಿಂದ ಒಳ್ಳೆ ವಿಜೃಂಭಣೆಯಿಂದ ಒಳ್ಳೆ ಒಂದು ಸಹೋದರ ಮನೋಭಾವನೆ ಬೆಳೀಲಿ, ಎಲ್ಲ ವಕೀಲರು ಇದ್ರಾಗಿ ನೋಡಾಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ದಯವಿಟ್ಟು ಎಲ್ಲ ಮಾಧ್ಯಮದಲ್ಲಿ ಕೈ ಮುಗಿದು ಕೇಳ್ತೀನಿ, ಪ್ರತಿ ದಿವಸ ಬರುವಂಗ ವ್ಯವಸ್ಥೆ ಮಾಡಬೇಕಂತ ಈ ಮೂಲಕ ರಾಜ್ಯ ಮಟ್ಟದ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ 2ನೇ ಬಾರಿಗೆ ಹೊನಲು ಬೆಳಕಿನ ನ್ಯಾಯವಾದಿಗಳ ಕ್ರಿಕೆಟ್ ಪಂದ್ಯಾವಳಿಯನ್ನು ದಿನಾಂಕ 7/2/24ರಿಂದ 11/2/24ರವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಕಾರಣ ಎಲ್ಲ ಜಿಲ್ಲಾ ನ್ಯಾಯವಾದಿಗಳು ಸಂಘದ ಎಲ್ಲ ನ್ಯಾಯವಾದಿಗಳು ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಹಿರಿಯ ನ್ಯಾಯವಾದಿಗಳು ಈ ನಮ್ಮ ಏನು ಆಡತ್ತಾರೆ ಕ್ರಿಕೆಟ್ ಟೀಮ್ಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಅವರಿಗೊಂದು ಆಟ ಆಡೋಕ್ಕೊಂದು ಇದು ಸ್ಫೂರ್ತಿದಾಯಕವಾಗಿದ್ದಾರೆ ನಮ್ಮ ಹಿರಿಯ ನ್ಯಾಯವಾದಿಗಳು. ಜಿಲ್ಲಾ ನ್ಯಾಯಾಲಯದಿಂದ ಒಟ್ಟು 30 ಟೀಮ್ ಬಂದವು. ಹೆಸರಿನ ಅವಶ್ಯ ಇಲ್ಲ. ಹುನಗುಂದ, ವಿಜಯಪುರ ಚಾಲೆಂಜರ್ಸ್, ಮಂಗಳೂರು, ಮಂಡ್ಯ, ಗದಗ, ಧಾರವಾಡ, ದೊಡ್ಡಬಳ್ಳಾಪುರ, ಮೈಸೂರು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ವಿಜಯಪುರ ಟೈಗರ್ಸ್, ಕಲಬುರಗಿ, ಅಥಣಿ, ಸಿಂದಗಿ, ಕಲಬುರಗಿ, ಗೋಕಾಕ್, ಬೆಳಗಾವಿ, ನೆಲಮಂಗಲ, ಹುಬ್ಬಳ್ಳಿ, ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ದೇವನಹಳ್ಳಿ, ಹಾಸನ, ದಾವಣಗೆರೆ, ಕೋಲಾರ, ದಾವಣಗೆರೆ, ಬಳ್ಳಾರಿ. ಈ ಥರ ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯವಾದಿ ಸಂಘದಲ್ಲಿ ಇವರು ಇಷ್ಟು ಮಂದಿ ಆಡಕ್ಕೆ ಎಲ್ಲರೂ ಹೆಸರು ನೋಂದಾಯಿಸ್ಯಾರ. ಈ ಎಲ್ಲ ಜಿಲ್ಲಾ ನ್ಯಾಯವಾದಿ ಸಂಘದ ಎಲ್ಲರೂ ಕ್ರಿಕೆಟ್ ವಕೀಲರು ಆದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಉಪಸ್ಥಿತರಿರ್ತಾರೆ. ವಿಜಯಪುರ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ DC ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ. ಇದರಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದಂಥ ಶ್ರೀ ಶಿವಾಜಿ ನಲ್ವಡಿ ಸಾಹೇಬರು ಕೂಡ ಅಂತಿಮ ಪಂದ್ಯದಲ್ಲಿ ಉಪಸ್ಥಿತರಿರ್ತಾರೆ. ನ್ಯಾಯಾಂಗ ಇಲಾಖೆ ಎಲ್ಲ ಅಧಿಕಾರಿಗಳು, ಎಲ್ಲ ವಕೀಲರು, ಸಿಬ್ಬಂದಿ ವರ್ಗದವರು ಎಲ್ಲ ಉಪಸ್ಥಿತರಿದ್ದು ಅವತ್ತು ಸಮಾರೋಪ ಸಮಾರಂಭ ನಡೀತಿದೆ.
ಸೊ ಈ ಕಾರ್ಯಕ್ರಮಕ್ಕೆ ತಾವು ಮಾಧ್ಯಮ ಮಿತ್ರರು ಎಲ್ಲರೂ ಉಪಸ್ಥಿತರಿದ್ದು ಸಮಾರೋಪ ಸಮಾರಂಭವನ್ನು ಕೂಡ ತಾವು ವೀಕ್ಷಿಸಿ ಅಕಾಮಿಡೇಷನ್ ಎಲ್ಲ ಅಲ್ಲಿ ಹೇಳ್ತಾರೆ. ಒಂದು ಮ್ಯಾಚ್ 10 ಓವರಿಂದ ಇರ್ತದೆ ಲೀಗ್ ಹಂತದಲ್ಲಿ. ನಾಕೌಟ್ ಮ್ಯಾಚಲ್ಲಿ ನಾಕೌಟ್ ಹಂತದಲ್ಲಿ 12 ಓವರಿನ ಮ್ಯಾಚ್, ಫೈನಲ್ನಲ್ಲಿ 15 ಓವರಿನ ಮ್ಯಾಚ್. ಆಮೇಲೆ ಇದಕ್ಕೆ ಪ್ರೈಸ್ ಅನ್ನ ನಾಕೌಟ್ ಹಂತದಲ್ಲಿ 12, ಫೈನಲ್ನಲ್ಲಿ 15 ಓವರಿನ ಸೆಮಿಫೈನಲ್. ಆಮೇಲೆ ಇದಕ್ಕೆ ಪ್ರಥಮ ಬಹುಮಾನವನ್ನ ಶ್ರೀ SS ಮೂಡಲಿಯ ಹಿರಿಯ ನ್ಯಾಯವಾದಿಗಳು 1 ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ಹಾಗೂ ಒಂದು ಕಪ್, ದೊಡ್ಡ ಕಪ್ಪು. ಆಮೇಲೆ ಎರಡನೇ ಬಹುಮಾನ MH ಕಾಸ್ನೀಸ್ ವಕೀಲರು 50,000 ರೂಪಾಯಿಯನ್ನ ಪ್ರಾಯೋಜಿಸಿದ್ದಾರೆ. ಮೂರನೇ ಬಹುಮಾನ MH ಕಾಸ್ನೀಸ್, ಮೂರನೇ ಬಹುಮಾನ 25,000 ರೂಪಾಯಿಗಳನ್ನ SP ಮಾನೆ ವಕೀಲರು ಪ್ರಾಯೋಜಿಸಿದ್ದಾರೆ. ಕೊನೆಯ ಪಂದ್ಯ ಅಂದ್ರೆ ಫೈನಲ್ ಪಂದ್ಯ ದಿನಾಂಕ 11ನೇ ತಾರೀಕು ಸಾಯಂಕಾಲ 7 ಅಥವಾ 7ರಿಂದ 8 ಗಂಟೆವರೆಗೆ ಪ್ರಾರಂಭ ಆಗ್ತದೆ. ಅದಕ್ಕೆ ಇನಾಗ್ರೇಷನ್ ಸಲಾಗಿ ಚೀಫ್ ಗೆಸ್ಟ್ ಆಗಿ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಯಾದಂಥ ಶ್ರೀ ಅರವಿಂದ್ ಪಾಶ್ಚಾಪುರಿ ಅವರು ಉಪಸ್ಥಿತರಿದ್ದು ನಡೆಸಿಕೊಡ್ತಾರೆ. ಅವತ್ತು ಮಾನ್ಯ ಸಚಿವರಾದ MB ಪಾಟೀಲ್ರು ಉಪಸ್ಥಿತರಿರ್ತಾರೆ ಮುಖ್ಯ ಅತಿಥಿಯಾಗಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.